ಹಲೋ ಸ್ನೇಹಿತರೆ, ಇವತ್ತು ಮೀನು ಪುಳಿ ಚಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಇದು ನಮ್ಮ ಮನೆ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಉಪ್ಪು 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಪೇಸ್ಟು, ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಮೆಣಸು, ಹಾಗೆ ಅರಿಶಿಣ 1 ಸ್ಪೂನು, ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನ ಹಿಂಡ್ಕೊಂಡು ಈ ಥರ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಫಿಶ್ ಎಲ್ಲ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಫಿಶ್ಗೆ ಸವರ್ಕೊತಾ ಇದ್ದೀನಿ 2 ಕಡೆ. ಹಾಗೆ ಇದನ್ನು ಈ ಫಿಶ್ನ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟು ನಾನು ಈಗ ಅದಕ್ಕೆ ಬೇಕಾಗಿರೋ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಪ್ಯಾನ್ನ ಇಟ್ಟು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. 4ರಿಂದ 5 ಆನಿಯನ್ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಆನಿಯನ್ ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ನಾನು ಫಸ್ಟ್ ಕರಿಬೇವು ಹಾಕಲಿಲ್ಲ, ಅದು ಚಿಟಪಟ ಅಂತ ಸಿಡಿದು ಬಿಡುತ್ತೆ ತೊಳೆದಿಟ್ಟಿರೋದ್ರಿಂದ. ಸೊ ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಆಮೇಲೆ ನಾನು ಕರಿಬೇವು ಹಾಕ್ತೀನಿ ಅದಕ್ಕೆ. ಸೊ ಕರಿಬೇವು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದಕ್ಕೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಹಾಗೆ ಪುದೀನ ಕೂಡ ಇದೆ ಇದರಲ್ಲಿ. 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈರುಳ್ಳಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ. ಅದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು 4 ಟೊಮೊಟೊ ಹಚ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದುಬಿಟ್ಟು 6 ಜನಕ್ಕೆ. ಸೊ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಬಟ್ ನಾನು ನಿಮಗೆ ಒಂದು ಫಿಶು ಮಾತ್ರ ತೋರಿಸ್ತೀನಿ ಇಲ್ಲಿ ಹೇಗೆ ಮಾಡ್ಕೊಳೋದು ಅಂತ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಬಿಟ್ಕೊತಾ ಇದ್ದೀನಿ ಇಲ್ಲಿ. ಹುಳಿ ಜಾಸ್ತಿ ಇದ್ದಷ್ಟು ಮೀನು ತುಂಬ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಅರಿಶಿಣ ಹಾಕಿದ್ರೆ ಆ್ಯಕ್ಚುಲಿ ಮೀನು ವಾಸನೆ ಹೋಗುತ್ತೆ. 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಂಬಾರು ಪೌಡರು. ಇದೆರಡು ಕಾಂಬಿನೇಷನ್ ತುಂಬ ಟೇಸ್ಟಾಗಿರುತ್ತೆ, ಧನಿಯಾ ಪ್ಲಸ್ ಸಾಂಬಾರು ಪೌಡರು. ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಟೇಸ್ಟ್ ನೋಡಿದೆ, ಎಲ್ಲ ಕರೆಕ್ಟಾಗಿತ್ತು, ಪರ್ಫೆಕ್ಟಾಗಿ. ಉಪ್ಪು, ಹುಳಿ, ಖಾರ 3 ಹದವಾಗಿತ್ತು. ಸೊ ಲಾಸ್ಟ್ನಲ್ಲಿ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಲ್ಲೇ ಹಾಕ್ತಾಯಿದ್ದೀನಿ ನಾನು. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು, ಆಲ್ಮೋಸ್ಟ್ ಆಗಿದೆ ನಮ್ಮದು ಗ್ರೇವಿ ಫಿಶ್ಶಿಗೆ. ಸೊ ಫ್ರೆಶ್ಶಾಗಿ ತುರಿದಿರೋ ಕಾಯಿ ತುರಿನ 1 ಹಿಡಿ ಹಾಕ್ಕೊತಾ ಇದ್ದೀನಿ ನಾನು. ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಇದು, ಅಥವಾ ಕಾಯಿ ತುರಿ ಅಥವಾ ಕಾಯಿ ಹಾಲು ಯಾವುದೊಂದು ಬೇಕಾದರೂ ಸೇರಿಸ್ಕೊಬೋದು. ಇಷ್ಟ ಆಗಿದೆ, ನಮ್ಮ ಗ್ರೇವಿ ಆಯಿತು. ಇದನ್ನು ನಾನು ಸೈಡಿಗೆ ಇಟ್ಟು, ಈಗ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಫಿಶ್ ಇಟ್ಟಿದ್ನಲ್ಲ ಅದನ್ನು ತಕ್ಕೊಂಡು ಬಾಳೆ ಎಲೆನ ಈ ಥರ ಬಿಸಿಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಅದು ಬಾಳೆ ಎಲೆ ಕಿತ್ತೋಗೋದಿಲ್ಲ. ಈ ಥರ 2 ಸೈಡು ಮಾಡಿಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇದೊಂದೇ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಬಟ್ ಈ ಬಾಳೆ ಎಲೆಯಿಂದನೇ ಅದಕ್ಕೊಂದು ಟೇಸ್ಟ್ ಬರುತ್ತೆ. ಸೊ ಮ್ಯಾರಿನೇಟ್ ಆಗಿರೋ ಫಿಶ್ನ ನಾನು ತವಾದಲ್ಲಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಯಿಸಬಾರ್ದು ಇದನ್ನು. ನಾನು ಪ್ಯಾನ್ಗೆ ಕೂಡ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಫಿಶ್ ಹಾಕಿದ್ದೀನಿ. ಹಾಗೆ ಅದ್ರ ಮೇಲೆ ಕೂಡ ಈ ಥರ ಎಣ್ಣೆ ಸವರ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ತಿರುವಾಕುವಾಗ ಏನಾಗುತ್ತೆ, ಫಿಶ್ಶು ಸ್ವಲ್ಪ ತಳಕ್ಕೆ ಅಂಟ್ಕೊಂಬಿಡುತ್ತೆ. ಸೊ ಅದಾಗಬಾರ್ದು ಅಂತಂದರೆ ಆಯಿಲ್ ಹಾಕ್ಕೊಬೇಕು. ಸೊ ಜಾಸ್ತಿ ಏನು ಹಾಕ್ಕೊಬೇಡಿ, ಸ್ವಲ್ಪ ಹಾಕ್ಕೊಂಡು ಈ ಥರ 2 ಕಡೆ ಈ ಥರ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಓವರ್ ಕುಕ್ ಆಗುತ್ತೆ. ಯಾಕೆಂದರೆ ಬಾಳೆ ಎಲೆಯಲ್ಲಿ ಕೂಡ ಇದು ಬೇಯೋದ್ರಿಂದ ಜಸ್ಟು 1 ನಿಮಿಷ
ಬೇಯಿಸ್ಕೊಂಡು ಅದನ್ನ ಎತ್ತಿ ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ ನಾನು. ಸೊ ಈಗ ಬಾಳೆ ಎಲೆ ಮೇಲೆ ನಾವು ಆಗಲೇ ಮಾಡಿದ ಗ್ರೇವಿನ ಹಾಕ್ಕೊತಾ ಇದ್ದೀನಿ ನಾನು. ಎರಡೂ ಕಡೆ ಗ್ರೇವಿನ ಈಕ್ವಲಾಗಿ ಎಲ್ಲ ಫಿಶ್ ಮೇಲೆ ಹಾಕ್ಕೊಂಡು ಎರಡೂ ಸೈಡ್ ಹಾಕ್ಕೊಬೇಕು. ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರೋದು. ಈ ಥರ ಎರಡೂ ಸೈಡು ಇವೆನ್ನಾಗಿ ಹಾಕ್ಕೊಂಡು ಸೊ ಇನ್ನೊಂದು ಬಾಳೆ ಎಲೆನ ಅದ್ರ ಮೇಲೆ ಹಾಕಿ ದಾರದ ಸಹಾಯದಿಂದ ಅದನ್ನು ಒಂದು ಪಾಕೆಟ್ ಥರ ಮಾಡಿ ಈ ಥರ ಕಟ್ತಾಯಿದ್ದೀನಿ. ಸೊ ಈಗ ಇದನ್ನು ನಾನು ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಂಡು ಎರಡೂ ಸೈಡು 2 ಮಿನಿಟ್ಸು ಹಬೆಯಲ್ಲಿ ಬೇಯಬೇಕಿದು. ಎರಡೂ ಕಡೆ ಒಂದು ಹಬೆಯಲ್ಲಿ ಬೆಂದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ 2 ನಿಮಿಷ ಆದಮೇಲೆ ಸ್ವಲ್ಪ ಬಾಳೆ ಎಲೆ ಕಲರ್ ಚೇಂಜ್ ಆಗುತ್ತಲ್ಲ, ಸೊ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ರೆಡಿಯಾಗಿದೆ, ರೆಡಿ ಟು ಸರ್ವ್. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗಿದೆ ಟೇಸ್ಟ್ ಅಂತ ನನಗೆ ಹೇಳಿ. ಸೊ ನಾನಿಲ್ಲಿ ತಯಾರು ಮಾಡಿ ರೆಡಿ ಮಾಡಿ ನನ್ನ ಹಸ್ಬೆಂಡಿಗೆ ಲಂಚಿಗೆ ಕೊಡ್ತಾಯಿದ್ದೀನಿ ಊಟನ. ಸೊ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ, ಹೇಗೆ ಅನಿಸುತ್ತೆ ಅವ್ರಿಗೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಸೊ ಹಸ್ಬೆಂಡು ತಿಂದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಮೀನು ಪೊಳ್ಳಿಚಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.